Hi friends, welcome back to my YouTube channel Ammu Creations. ಬ್ಯೂಟಿಫುಲ್ ಡಿಸೈನು ಫ್ರೆಂಡ್ಸ್. ಇದು 2 ಸ್ಟೆಪ್ ಅಲ್ಲಿ ಆಗೋಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನೀಡಲ್ ನಂಬರ್ 10 ತಗೊಳ್ತಾ ಇದ್ದೀನಿ, 0.75 mm ತಗೊಳ್ತಾ ಇದ್ದೀನಿ. ಸ್ಯಾರಿ ಕಲರು 6 ಎಳೆ ಸುತ್ಕೊಂಡಿದ್ದೀನಿ, ಆ್ಯಸ್ ಯೂಶುವಲ್ ಕರಿಬೇಕು. ಆಮೇಲೆ ಮಣಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಉದ್ದಕ್ಕೆ ಡ್ರಮ್ ಬೀಡ್ ಥರ ಇದೆ, ಅದು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಕ್ರಿಸ್ಟಲ್ ಮಣಿನೂ ಯೂಸ್ ಮಾಡ್ಬೋದು ಅಥವಾ ಮಾಮೂಲಿ ರೌಂಡ್ ಬೀಡು ಯೂಸ್ ಮಾಡ್ಬೋದು. ಈಗ ಸ್ಟಾರ್ಟಿಂಗು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲಾಕ್ ಆಯಿತು, ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಸೇಫ್ ಆಗಿರುತ್ತೆ ಅಂತ, ದಾರ ಬಿಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ 2 ಸಲ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸ್ ಹಾಕಿ ದಾರ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಟೈಟು ಬೇಡ ಲೂಸು ಬೇಡ ಫ್ರೆಂಡ್ಸ್, ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದಾನೇ 2 ಚೈನ್ಸ್ ಹಾಕೊಳ್ಳೋಣ. ಇನ್ನೊಂದು 2 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಇದು 2 ಚೈನ್ ಅಥವಾ 3 ಚೈನು ಹಾಕೊಬೋದು ಫ್ರೆಂಡ್ಸ್, ಅದು ಗ್ಯಾಪ್ಗೋಸ್ಕರ ಅಷ್ಟೇ. ಇವಾಗ ದಾರ ಮೇಲ್ ಮಾಡಿ ಮಣಿ ತೋರಿಸೋದ್ನಲ್ಲ ಅದು ಹಾಕ್ಕೊಂಡು ಸೂಜಿ ಒಳಕ್ಕೆ ಇವಾಗ ದಾರ 6 ಎಳೆಗೂ ಸಮೇತ ಹಾಕ್ಕೊಳ್ಳಿ ಫ್ರೆಂಡ್ಸ್. 1 ಎಳೆ ಬಿಟ್ರೂ ಚೆನ್ನಾಗಿ ಬರಲ್ಲ ಡಿಸೈನು. ಈಗ ಅದನ್ನು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 5 ಚೈನ್ಸ್ ಹಾಕಿ ಸ್ಯಾರಿನ ಉಲ್ಟಾ ಮಾಡಿ ಲಾಕ್ ಮೇಲೆ ಅಲ್ಲಿ ಈಸಿಯಾಗಿ ಹೋಗುತ್ತೆ ಫ್ರೆಂಡ್ಸ್. ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 2 ಚೈನ್ಸ್ ಹಾಕ್ಕೊಂಡು ಸ್ಯಾರಿನ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದಕ್ಕೆ. ಆಮೇಲೆ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿಂದ ಹೋಗಿ ದಾರನ ತೊಗೊಂಡು ಬಂದು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ, ಎರಡಕ್ಕೊಂದು. ಆಮೇಲೆ 2 ಸಲ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 1 ಮಾತ್ರ ಡಬಲ್ ಕ್ರೋಶ ಮಾಡ್ಕೊಬೇಕು, ಆಮೇಲೆ ಎಲ್ಲನೂ ತ್ರಿಬಲ್ ಕ್ರೋಶ ಮಾಡ್ಕೊಬೇಕಾಗುತ್ತೆ. 2 ಸಲ ದಾರ ಸುತ್ತಕೊಂಡು ಸೂಜಿ ಒಳಗೆ ಹಾಕಿ ದಾರನ ತೊಗೊಂಡು ಬಂದು 5 ಚೈನ್ಸ್ ಒಳಗೆ ಹಾಕಿ ದಾರನ ತೊಗೊಂಡ್ಬಂದು 2ಕ್ಕೆ ಬಂದು ಇನ್ನೆರಡಕ್ಕೆ ಬಂದು ಮಾಡ್ಕೊಳ್ಳೋಣ. 2 ಸಲ ದಾರ ಸುತ್ಕೊಳ್ಳಿ. 5 ಚೈನ್ ಒಳಗೆ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ ಬಂದು ಹಂಗೇನೆ ಒಟ್ಟು 11 ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಗ್ಯಾಪಲ್ಲಿ 10 ತ್ರಿಬಲ್ ಕ್ರೋಶ, 1 ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಟೋಟಲು 11 ಆಗುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 1 ಮಾತ್ರ ಡಬಲ್ ಕ್ರೋಶ ಯಾಕಾಗುತ್ತೆ ಅಂತಂದರೆ ಅಲ್ಲಿ ಸ್ಟಾರ್ಟಿಂಗ್ಗೆ ತ್ರಿಬಲ್ ಕ್ರೋಶ ಹಾಕಿದ್ರೆ ಚೆನ್ನಾಗಿರಲ್ಲ, ಜಾಸ್ತಿ ಉದ್ದ ಬಂದ್ಬಿಡುತ್ತೆ. ಸ್ಲ್ಯಾಂಟಿಂಗ್ ಆರ್ಚು ಹಿಂಗೆ ಫ್ರೆಂಡ್ಸ್ ಹಾಕೋದು ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗ್ಗೆ ತ್ರಿಬಲ್ ಕ್ರೋಶ ಹಾಕಿದ್ರೆ ಒಂಥರ ಉದ್ದ ಜಾಸ್ತಿ ಆಗೋಗುತ್ತೆ, ಸ್ಲ್ಯಾಂಟಿಂಗ್ ಥರ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಫಸ್ಟ್ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಆಮೇಲೆಲ್ಲ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ ಸ್ಟಾರ್ಟಿಂಗು 2 ಚೈನ್ಸ್ ಹಾಕಿದ್ನಲ್ಲ ಪಕ್ಕದಲ್ಲೇ ಡಬಲ್ ಕ್ರೋಶ ಹಾಕಿ ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ಒಟ್ಟು ಇಲ್ಲಿ 10 ತ್ರಿಬಲ್ ಕ್ರೋಶ ಆಗಿದೆ. ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ, ಒಟ್ಟು 11 ಹಾಕ್ಕೊಬೇಕು. 11 ಹಾಕ್ಕೊಳ್ತಾ ಇದ್ದೀನಿ 5 ಚೈನ್ ಒಳಗಡೆ. ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಟೈಟು ಬೇಡ ಲೂಸು ಬೇಡ, ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ಸ್, 2 ಅಥವಾ 3 ಹಾಕ್ಕೊಳ್ಳಿ, ನಿಮಗೆ ಗ್ಯಾಪ್ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 4 ಚೈನ್ಸ್, ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ 4 ಚೈನ್ಸ್ ಹಾಕಿನೂ. ನೆಕ್ಸ್ಟ್ 2 ಚೈನ್ಸ್. ಬೇಸ್ ತುಂಬಾ ಈಸಿ ಇದೆ ಫ್ರೆಂಡ್ಸ್. 4 ಚೈನ್, ಆಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕು, 2 ಚೈನ್, ಆಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ ಮಣಿ ಬೀಡ್ ಹಾಕಿ
ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಿ ಅಲ್ಲಿಂದ 5 ಚೈನ್ಸ್ ಹಾಕಿ ಸ್ಯಾರಿ ಉಲ್ಟಾ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 2 ಚೈನ್ಸ್ ಹಾಕಿ ಆಮೇಲೆ 1 ಡಬಲ್ ಕ್ರೋಶಾ ಇನ್ನತ್ತು ಟ್ರಿಪಲ್ ಕ್ರೋಶಾ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ ಆಮೇಲೆ 2 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ 4 ಚೈನ್ಸ್ ಅದೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ನಾನು ಆರ್ಚ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 3 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ ಆಮೇಲೆ 2 ಚೈನ್ಸ್ ಹಾಕಿ 1 2 ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ 4 ಚೈನ್ಸ್ 2 3 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ಸ್ ಹಾಕೊಬೇಕು. 2 ಅಥವಾ 3 ಹಾಕೊಳ್ಳಿ, ನಿಮ್ಮ ಗ್ಯಾಪ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್. ಅದು ಅಲ್ಲಿಂದ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಆರ್ಚ್ ಹಾಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಈ ರೀತಿನೇ ಮಾಡ್ಕೊಳ್ತಾ ಹೋಗೋದು. ಫಸ್ಟ್ ಸ್ಟೆಪ್ಪು ಇಷ್ಟೇ ಫ್ರೆಂಡ್ಸ್, ಇನ್ನೇನು ಬರಲ್ಲ. ತುಂಬಾ ಈಸಿ ಇದೆ, ಚೆನ್ನಾಗಿ ಕಾಣುತ್ತೆ ಡಿಸೈನು. ಜಾಸ್ತಿ ಬೀಡ್ಸು ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಒಂದೇ ಒಂದು ಯೂಸ್ ಮಾಡ್ತಾ ಇರೋದು. ಅದು ಏನು ಅಷ್ಟೇನು ಕಾಣಲ್ಲ, ಬರೀ ಥ್ರೆಡ್ ವರ್ಕೇನೆ ಕಾಣಿಸುತ್ತೆ ಜಾಸ್ತಿನೇ. ಜಾಸ್ತಿ ಬೀಡ್ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೋ ಅವ್ರಿಗೆ ಒಳ್ಳೆ ಡಿಸೈನ್ ಇದು. ಕಲರ್ ಕಾಂಬಿನೇಷನ್ ಲೈಟ್ ಡಾರ್ಕ್ ಇತ್ತು ಅಂದರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೋಡಿ ಟ್ರೈ ಮಾಡಿ, ನೀವು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಲ್ಲಿ ನಾನು 5 ಚೈನ್ಸ್ ಒಳಗಡೆ ಟ್ರಿಪಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ 5 ಚೈನ್ಸ್ 2 ಚೈನ್ ತಿರ್ಗಿ ಆರ್ಚ್ ಮಾಡ್ಕೊಂಡು 3 2 4 2 ಹಂಗೆ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ನಿಮ್ಗೆ ಸೊಟ್ಟ ಅನಿಸ್ಬೋದು. ಸೆಕೆಂಡ್ ಸ್ಟೆಪ್ ಹಾಕಿದ್ದಾದಮೇಲೆ ನಿಮಗೇನು ಅನಿಸಲ್ಲ, ಈಸಿ ಆಗುತ್ತೆ. ನೋಡಿ ಲಾಸ್ಟಲ್ಲೂ ಅಷ್ಟೇ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 5 ಚೈನ್ಸ್ 1 2 3 3 4 5 ಚೈನ್ಸ್ ಹಾಕಿ ಸ್ಯಾರಿ ಉಲ್ಟಾ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿ 2 ಚೈನ್ಸ್ ಅಲ್ಲೇ ಹಾಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ಹಾಕೊಂಡ್ರೆ ನಿಮಗೆ ಸೊಟ್ಟ ಅನಿಸುತ್ತೆ, ಅದಕ್ಕೆ. ಆಮೇಲೆ ಸ್ಯಾರಿ ಸೀದಾ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಒಂದ್ಸಲ ಡಬಲ್ ಕ್ರೋಶೆ ಮಾಡಿ ಸೆಕೆಂಡ್ ಒಂತಿಂದ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗ್ಬೇಕು. 2 ಆಯಿತು. ಈಗ 3 4 5 6 ಹಾಕೊಂಡಿ. 7 8 9 10 11 10 ಒಂದು ಡಬಲ್ ಕ್ರೋಶಾ ಇನ್ 10 ಟ್ರಿಪಲ್ ಕ್ರೋಶಾ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಬೇಡಿ. ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕು. ಆಮೇಲೆ 2 ಚೈನ್ಸ್ ಹಾಕೊಳ್ತಾ ಇರೋ ಫ್ರೆಂಡ್ಸ್ ನಾನಿಲ್ಲಿ, ಏಕೆಂದರೆ ಅಲ್ಲಿ ಶಾರ್ಟೇಜ್ ಬರುತ್ತೆ ಜಾಗ, ಅದಕ್ಕೋಸ್ಕರ 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ ಕುಚ್ಚು ಬರೋಂಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿ ಅಲ್ಲಿಂದ 3 ಚೈನ್ಸ್ ಹಾಕಿ ದಾರನ ಸೂಜಿ ಅಲ್ಲೇ ಇಟ್ಕೊಂಡು ದಾರನ ಕಟ್ ಮಾಡಿ ದಾರನ ಮೇಲೆ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಫಸ್ಟ್ ಸ್ಟೆಪ್ ಮುಗೀತು ನೋಡಿ, ಫಸ್ಟ್ ಸ್ಟೆಪ್ ಮುಗೀತು. ಸೆಕೆಂಡ್ ಸ್ಟೆಪ್ಗೆ ನಾನು ಸ್ಯಾರಿ ಬಾರ್ಡ್ರ್ ಕಲರ್ ತೊಗೊಳ್ತಾ ಇದ್ದೀನಿ. ಬಾರ್ಡ್ರ್ ಇಲ್ಲ, ಇದು ಸೆರಗ್ ಕಲರ್ ತೊಗೊಳ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ದಾರನಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಒಳಗಡೆನೂ ಹೋಗಿ ದಾರನ ತೊಗೊಂಬಂದು ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 3 ಅಥವಾ 4 ಹಿಡಿಯುತ್ತೆ ಸ್ಟಾರ್ಟಿಂಗಲ್ಲಿ. 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ 2 ಚೈನ್ಸ್ 1 2 ಅದನ್ನು ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ.
ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಆಮೇಲೆ 2 ಚೈನ್ಸ್ ಹಾಕಿ 1 2 ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿ ಗ್ಯಾಪ್ ಬಂದಿರುತ್ತಲ್ವ, ಈಸಿಯಾಗಿ ಗ್ಯಾಪ್ ಕಾಣುತ್ತೆ. 2 ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋಣ 2 ಚೈನ್ನದು. ಅಲ್ಲಿಂದ 3 ಚೈನ್ಸ್ ಹಾಕಿ ಇವಾಗ 2 ಚೈನ್ ಹಾಕೊಂಡಿದ್ವಲ್ಲ ಅಲ್ಲಿಗೆ ಹೋಗಿ ದಾರನ ತೊಗೊಂಬಂದು ಒಂದು ಪಿಕಾಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಪುಟ್ಟು ಪಿಕಾಟ್ ಆಗುತ್ತೆ. ಪಕ್ಕದಲ್ಲೇ ಇವಾಗ ಡಬಲ್ ಕ್ರೋಶ ಹಾಕಿದ್ವಲ್ಲ ನೋಡಿ, ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಅಲ್ಲೋಗಿ ದಾರನ ತೊಗೊಂಡು ಬಂದು 2ಕ್ಕೆ ಒಂದು ಇನ್ನೆರಡಕ್ಕೆ ಒಂದು ಮಾಡ್ಕೊಳ್ಳೋಣ. ಆಮೇಲೆ 3 ಚೈನ್ಸ್ ಹಾಕಿ ಆ ಗ್ಯಾಪಲ್ಲೇ ಹೋಗಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಳ್ಳೋಣ. ಪುಟ್ಟು ಪಿಕಾಟ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಪಕ್ಕದಲ್ಲೂ ಅಷ್ಟೇ ಸೂಜಿ ಮೇಲೆ ದಾರ ಸುತ್ತಕೊಳ್ಳೋದು, ಆ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಒಂದೊಂದು ತ್ರಿಬಲ್ ಕ್ರೋಶ ಗ್ಯಾಪಲ್ಲೂ ಮೇಲೆಗಡೆ ಗ್ಯಾಪ್ ಕಾಣುತ್ತೆ, ಅದಕ್ಕೆ ಹೋಗಿ ದಾರನ ತೊಗೊಂಡು ಬಂದು ಒಂದು ಡಬಲ್ ಕ್ರೋಶ ಮಾಡಿ ಆಮೇಲೆ 3 ಚೈನ್ಸ್ ಹಾಕಿ ಒಂದು ಪಿಕಾಟ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಹಂಗೆ ಮಾಡ್ಕೊಳ್ಳೋಣ. 11 ಪಿಕಾಟ್ಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ. ಇದು ಗ್ರ್ಯಾಂಡಾಗೂ ಕಾಣುತ್ತೆ. ನಾನ್ ಬ್ರೈಡಲ್ಸ್ಗೆ ಹಾಕ್ಬೋದು. ಬ್ರೈಡಲ್ಸ್ಗೆ ಏನಾದರೂ ಹಾಕ್ತೀರಿ ಅಂತಂದರೆ ಇಲ್ಲಿ ಆರ್ಚ್ ಈಗ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊತಾ ಇದ್ದೀವಲ್ಲ, ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಥರ ಮಧ್ಯ ಬ್ಲೂಗೂ ಪರ್ಪಲ್ಗೂ ಮಧ್ಯ ಇಲ್ಲಿ ಗ್ಯಾಪ್ ಕಾಣುತ್ತಲ್ಲ, ಅಲ್ಲಿ ಸ್ಟೋನ್ ಲೇಸು ಏನಾದರೂ ಅಂಟಿಸ್ಕೊಬೋದು ಫ್ರೆಂಡ್ಸ್. ನೀವು ಬ್ರೈಡಲ್ಸ್ಗಾದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಂದು ಗ್ಯಾಪ್ಗೆ ಹೋಗಿ ದಾರನ ತೊಗೊಂಬಂದು ಡಬಲ್ ಕ್ರೋಶ ಮಾಡಿ 3 ಚೈನ್ಸ್ ಹಾಕಿ ಪಿಕಾಟ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡಿಕೊಂಡ್ರೆ ಅದೊಂದು ಪಿಕಾಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಬೇಕಾದ್ರೆ ಪಿಕಾಟ್ಸ್ ಹಾಕೊಳ್ದಿರ ಮಣಿನೂ ಹಾಕೊಬೋದು, ಅದು ಒಂದು ಡಿಸೈನ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ನೋಡಿ. ಚೆನ್ನಾಗಿ ಕಾಣ್ತಿದೆ. ಒಟ್ಟು 11 ಪಿಕಾಟ್ಸ್ ಆಗಿದೆ. ಸ್ಲ್ಯಾಂಟಿಂಗ್ ಆರ್ಚು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ 3 ಚೈನ್ ಹಾಕಿದ್ವಲ್ಲ, ಅದು ಅಲ್ಲಿಗೋಗಿ ಒಳಕ್ಕೇನು ಬೇಡ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 2 ಚೈನ್ಸ್ ಹಾಕ್ಕೊಳ್ಳಿ. 2 ಚೈನ್ಸ್ ಹಾಕಿ ಎಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. 2 ಚೈನ್ ಇರೋದು ಗ್ಯಾಪ್ ಫ್ರೆಂಡ್ಸ್ ಅದು. ಆಮೇಲೆ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ. ಆಮೇಲೆ 2 ಚೈನ್ ಇರೋ ಕಡೆ 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕಿ ಗ್ಯಾಪಲ್ಲಿ ಹೋಗಿ 2 ಚೈನ್ ಹಾಕಿ ಗ್ಯಾಪ್ ಇರುತ್ತಲ್ವ ಅಲ್ಲಿ ಬ್ಲೂ ಕಲರ್ದ್ರಲ್ಲಿ, ಅಲ್ಲೋಗಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 3 ಚೈನ್ಸ್, ಸಾರಿ ಅದು ಬಿಟ್ಕೊಂತು, 6 ಎಳೆ ಸಮೇತನೂ ತೊಗೊಬೇಕು ಫ್ರೆಂಡ್ಸ್. 1 ಎಳೆ ಬಿಟ್ರು ಫಿನಿಶಿಂಗ್ ಬರಲ್ಲ, ಚೆನ್ನಾಗಿ ಕಾಣಲ್ಲ, ನೋಡ್ಕೊಳ್ಳಿ. ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡಿಕೊಳ್ತಾ ಬರೋಣ. ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ನೀವು ಟ್ರೈ ಮಾಡಿ. ಒಂದೊಂದು ತ್ರಿಬಲ್ ಕ್ರೋಶ ಮಧ್ಯ ಅಲ್ಲಿ ಒಂದು ಚಿಕ್ಕ ಗ್ಯಾಪ್ ಕಾಣುತ್ತೆ, ಅಲ್ಲಿಗೆ ಹೋಗಿ ದಾರನ ತೊಗೊಂಬರ್ಬೇಕು ಫ್ರೆಂಡ್ಸ್. ಈಸಿಯಾಗಿ ಕಾಣುತ್ತೆ, ಅದು ನೋಡಿಕೊಂಡು ಹಾಕ್ಕೊಳ್ಳಿ. ಒಳಕ್ಕೆ ಹೋಗಬೇಡಿ, ಮೇಲೆಗಡೆ ಪುಟ್ಟಾಣಿಯಾಗೆ ತೂತ್ ಥರ ಕಾಣಿಸುತ್ತೆ, ಅದಕ್ಕೆ ಹಾಕಿ. ತೀರಾ ಕೆಳಕ್ಕೆ ಹೋಗಿ ಹಾಕಬೇಡಿ, ಅದು ಡಿಸೈನ್ ಬೇರೆನೇ ಆಗ್ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಈಗ ಅದು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಏನು ಸೊಟ್ಟನೂ ಬಂದಿಲ್ಲ, ಏನೂ ಬಂದಿಲ್ಲ, ಟೈಟು ಬಂದಿಲ್ಲ. ಬೇಸ್ ಕ್ಲೀನಾಗಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ 2 ಚೈನ್ ಇರೋ ಕಡೆ 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್, ಸೇಮ್ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ಈಗ ಲಾಸ್ಟಲ್ಲೂ ಸಹ 3 ಚೈನ್ ಹಾಕಿ ಸೇಮ್ ಹಂಗೆ ಏನು ಪ್ರೊಸೀಜರ್ ಇತ್ತೋ ಅದನ್ನೇ ಕಂಪ್ಲೀಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಒಟ್ಟು 11 ಪಿಕಾಟ್ಸ್ ಬರುತ್ತೆ. ಡಬಲ್ ಕ್ರೋಶ ಹಾಕಿ ಪಿಕಾಟ್ಸ್ ಮಾಡ್ಕೊಳ್ಳೋಣ. ಈ ಚೈನ್ ಹಾಕಿ ಲಾಸ್ಟ್ ಪಿಕಾಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ.
ಅಲ್ಲಿ 3 ಚೈನ್ ಇದೆಯಲ್ಲ 3 ಚೈನ್ ಲಾಕ್ ಇದೆಯಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕೊಳ್ತಾ ಇಲ್ಲ, ಲಾಸ್ಟಲ್ಲಿ ಗ್ಯಾಪ್ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಕುಚ್ಚಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಅಷ್ಟೇ ಲಾಸ್ಟ್ ಆಗಿದ್ದು, ಕುಚ್ಚು ಮಾತ್ರ ಎಂಡ್ ಮಾಡ್ತಾ ಇದ್ದೀನಿ, ಗ್ಯಾಪ್ ಬಿಡ್ತಾ ಇಲ್ಲ. ಅಲ್ಲಿಂದ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ 2-3 ಚೈನ್ಸ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ನೀಡಲ್ ಅಲ್ಲೇ ಇಟ್ಕೊಂಡು ಇವಾಗ ನೀಡಲಿಂದ ದಾರ ಮೇಲೆ ಬೆತ್ಕೊಳ್ಳೋಣ, ಅದನ್ನು ಟೈಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀರಲ್ಲಿ ಬಿಟ್ಬಿಟ್ರೆ ಲೂಸ್ ಆಗಿಬಿಡುತ್ತೆ. ಅಲ್ಲೇ ಇಟ್ಕೊಂಡು ಕಟ್ ಮಾಡಿ ಆಮೇಲೆ ದಾರನ ಎಳ್ಕೊಳ್ಳಿ. ಈಗ ಹಿಂದೆಗಡೆ ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ. 4 ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಈಗ 2 ಕಲರೂ ನಾನು ಸಮವಾಗಿ ಯೂಸ್ ಮಾಡಿರೋದು ಕ್ರೋಶಗೆ, ಅದಕ್ಕೋಸ್ಕರ ನಾನು ಇಲ್ಲಿ 2 ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. 2 ಕಲರ್ ಬ್ಲೂ, 2 ಕಲರ್ ಪರ್ಪಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಬೇಕಾದ್ರೆ ನೀವು ಸ್ಟೋನ್ ಲೇಸು ಏನು ಬೇಕಾದ್ರೂ ಮೆತ್ತಿಸ್ಕೋಬೋದು, ಗ್ರ್ಯಾಂಡಾಗಿ ಕಾಣುತ್ತೆ. ಇಷ್ಟೇ ಇದ್ದರೂ ತುಂಬಾ ಎಲಿಗೆಂಟ್ ಆಗಿದೆ ಡಿಸೈನು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.